ಶನಿವಾರ ನಡೆದ ಅಂತಿಮ ಸೂಪರ್ 8 ಗ್ರೂಪ್ 2 ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 5 ರನ್ಗಳ ಜಯದ ಹೊರತಾಗಿಯೂ ಪಾಕಿಸ್ತಾನವು ಟಿ20 ವಿಶ್ವಕಪ್ 2026ರಿಂದ ಹೊರಬಿದ್ದಿದೆ. ಸಲ್ಮಾನ್ ಆಗಾ ನೇತೃತ್ವದ ತಂಡವು 3 ಅಂಕಗಳೊಂದಿಗೆ ಬ್ಲ್ಯಾಕ್ ಕ್ಯಾಪ್ಸ್ ಜೊತೆ ಸಮಬಲ ಸಾಧಿಸಿತು. ಆದರೆ ಉತ್ತಮ ನಿವ್ವಳ ರನ್ ದರವು ನಂತರದ ತಂಡವು ಸೆಮಿಫೈನಲ್ಗೆ ಮುನ್ನಡೆಯುವುದನ್ನು ಕಂಡಿತು. 213 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಶ್ರೀಲಂಕಾ 148 ರನ್ ಗಳಿಸಿದ ನಂತರ ಪಾಕಿಸ್ತಾನದ ನಿರ್ಗಮನವನ್ನು ದೃಢಪಡಿಸಲಾಯಿತು. ಈ ಅಂಕವು ಪಾಕಿಸ್ತಾನವು ಪಂದ್ಯವನ್ನು ಗೆದ್ದರೂ ಸಹ ನ್ಯೂಜಿಲೆಂಡ್ನ ಎನ್ಆರ್ಆರ್ ಅನ್ನು ಮೀರಿಸಲು ಸಾಧ್ಯವಾಗುವುದಿಲ್ಲ ಎಂದು ಖಚಿತಪಡಿಸಿತು. ಇದಕ್ಕೂ ಮುನ್ನ ಸಾಹಿಬ್ಜಾದಾ ಫರ್ಹಾನ್ ಶತಕ ಮತ್ತು ಫಕರ್ ಜಮಾನ್ ಅರ್ಧಶತಕದ ನೆರವಿನಿಂದ ಪಾಕಿಸ್ತಾನ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 212 ರನ್ ಗಳಿಸಿತು. ಇವರಿಬ್ಬರೂ ಒಟ್ಟಾಗಿ 176 ರನ್ ಗಳಿಸಿದರು. ಇದು ಪಂದ್ಯಾವಳಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಆರಂಭಿಕ ಪಾಲುದಾರಿಕೆ. ಫರ್ಹಾನ್ 60 ಎಸೆತಗಳಲ್ಲಿ 100 ರನ್ ಗಳಿಸಿ ಈವೆಂಟ್ನ ಒಂದೇ ಆವೃತ್ತಿಯಲ್ಲಿ 2 ಶತಕಗಳನ್ನು ಹೊಡೆದ ಮೊದಲ ಆಟಗಾರರಾದರೆ, ಫಕರ್ 42 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಚೇಸ್ನಲ್ಲಿ ಶ್ರೀಲಂಕಾದ ನಾಯಕ ದಸುನ್ ಶನಾಕ 31 ರನ್ಗಳಿಗೆ ಅಜೇಯ 76 ರನ್ ಗಳಿಸಿದರು. ಇದರಲ್ಲಿ ಅಂತಿಮ ಓವರ್ನಲ್ಲಿ ಶಾಹೀನ್ ಅಫ್ರೀದಿ ಅವರ 4 ಮತ್ತು ಸಿಕ್ಸರ್ಗಳ ಹ್ಯಾಟ್ರಿಕ್ ಸೇರಿತ್ತು. ಆದರೆ ಅಂತಿಮವಾಗಿ ಅವರು ತಮ್ಮ ತಂಡವನ್ನು ಮನೆಗೆ ಕೊಂಡೊಯ್ಯಲು ವಿಫಲರಾದರು. ಶ್ರೀಲಂಕಾ ಈಗಾಗಲೇ ನಾಕೌಟ್ ಆಗಿದ್ದರೆ ಪಾಕಿಸ್ತಾನದ ಅಭಿಯಾನವು ಇಂದು ರಾತ್ರಿ ಕೊನೆಗೊಳ್ಳುತ್ತದೆ. 2026ರ ಟಿ20 ವಿಶ್ವಕಪ್ನಲ್ಲಿ ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮಿಫೈನಲ್ ತಲುಪಿದ್ದವು. 4ನೇ ಮತ್ತು ಅಂತಿಮ ಸ್ಥಾನಕ್ಕಾಗಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಾಳೆ ಭಾನುವಾರ ಹೋರಾಡುತ್ತಿವೆ. ಆ ಪಂದ್ಯದ ವಿಜೇತರು ಮುನ್ನಡೆ ಸಾಧಿಸುತ್ತಾರೆ, ಆದರೆ ಸೋತವರು ನಾಕೌಟ್ ಆಗುತ್ತಾರೆ. ಕೊನೆಯ ಓವರ್ನಲ್ಲಿ ದಸುನ್ ಶನಾಕ ಅವರ ಕೆಲವು ಹುಚ್ಚು ಹೊಡೆತಗಳು, ಆದರೆ ಪಾಕಿಸ್ತಾನವು 5 ರನ್ಗಳ ಕಿರಿದಾದ ಗೆಲುವಿನೊಂದಿಗೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಕೊನೆಯ ಓವರ್ನಲ್ಲಿ ಗೆಲುವಿಗೆ 28 ರನ್ಗಳ ಅಗತ್ಯವಿದ್ದಾಗ ಶನಾಕ ಶಾಹೀನ್ ಅಫ್ರೀದಿ ಅವರನ್ನು 4 ಮತ್ತು ನಂತರ ಸಿಕ್ಸರ್ಗಳ ಹ್ಯಾಟ್ರಿಕ್ ಹೊಡೆದರು. ಕೆಲವು ನಂಬಲಾಗದ ಹೊಡೆತಗಳನ್ನು ಆಡಿದರು. ಆದರೂ ಶಾಹೀನ್ 2 ಡಾಟ್ ಬಾಲ್ಗಳೊಂದಿಗೆ ಬೌನ್ಸ್ ಆದರು. ಕೊನೆಯದು ವಿವಾದಾತ್ಮಕವಾಗಿ ಉಳಿಯಿತು ಮತ್ತು ಪಂದ್ಯವನ್ನು ಪಾಕಿಸ್ತಾನದ ಪರವಾಗಿ ಮೊಹರುವಿರಿಸಿದರು. ಅಂತಿಮ ಚೆಂಡು ಟ್ರಾಮ್ಲೈನ್ನ ಹೊರಗೆ ಸ್ಪಷ್ಟವಾದ ಅಗಲವೆಂದು ಕಾಣಿಸಿತು, ಆದರೆ ಅಂಪೈರ್ ಬೇರೆ ರೀತಿಯಲ್ಲಿ ಯೋಚಿಸಿದರು. ಅದು ಏನೇ ಇರಲಿ, ಪಾಕಿಸ್ತಾನ ತಮ್ಮ ಬ್ಲಷ್ಗಳನ್ನು ಉಳಿಸಿಕೊಂಡರೂ ಎಲಿಮಿನೇಷನ್ ತಪ್ಪಿಸಲು ಸಾಧ್ಯವಿಲ್ಲ. ಅವರು ಹೊರಗುಳಿದಿದ್ದಾರೆ ಮತ್ತು ನ್ಯೂಜಿಲೆಂಡ್ ಸೆಮಿಫೈನಲ್ಗೆ ತಲುಪಿದೆ. 5ನೇ ವಿಕೆಟ್ ಪಡೆದ ದಸುನ್ ಶನಾಕ ಅವರು ಶಾದಾಬ್ ಖಾನ್ ಅವರ ಓವರ್ನಲ್ಲಿ 2 ಸಿಕ್ಸರ್ಗಳನ್ನು ಹೊಡೆದು 2ನೇಯದೊಂದಿಗೆ ತಮ್ಮ ಅರ್ಧಶತಕವನ್ನು ತಲುಪಿದರು. ಕೊನೆಯ 6 ಎಸೆತಗಳಲ್ಲಿ ಶ್ರೀಲಂಕಾಕ್ಕೆ 28 ರನ್ಗಳ ಅಗತ್ಯವಿತ್ತು. 2026ರ ಟಿ20 ವಿಶ್ವಕಪ್ ಸೂಪರ್ 8 ಪಂದ್ಯದ ನಾಟಕೀಯ ಮುಕ್ತಾಯದಲ್ಲಿ ಕೊನೆಯ ಚೆಂಡಿನ ವಿವಾದಾತ್ಮಕ ನಿರ್ಧಾರದ ಹೊರತಾಗಿಯೂ ಪಾಕಿಸ್ತಾನವು ಶ್ರೀಲಂಕಾವನ್ನು 5 ರನ್ಗಳಿಂದ ಸೋಲಿಸಿತು. 1 ಎಸೆತದಲ್ಲಿ 6 ರನ್ಗಳ ಅಗತ್ಯವಿದ್ದಾಗ ಶಾಹೀನ್ ಅಫ್ರೀದಿ ಅವರ ವಿಶಾಲ ಎಸೆತವನ್ನು ಹೊಡೆಯಲು ದಸುನ್ ಶನಾಕ ವಿಫಲರಾದರು. ಅಂಪೈರ್ ಅದನ್ನು ವೈಡ್ ಎಂದು ಕರೆಯಲಿಲ್ಲ, ಪಂದ್ಯವನ್ನು ಕೊನೆಗೊಳಿಸಿದರು.